ಫೆಬ್ರವರಿ 10 ಇಂದು ಕರ್ನಾಟಕ ಕಂಡ ದಾರ್ಶನಿಕ ರೈತ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ 88ನೆಯ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೃಹತ್ ರೈತ ಸಮಾವೇಶವೊಂದನ್ನು ಹಮ್ಮಿಕೊಂಡಿತ್ತು. ಈ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಮ್ಮ ಗುರು ಹಾಗೂ ಹಿರಿಯ ಗೆಳೆಯ ನಂಜುಂಡಸ್ವಾಮಿ ಅವರೊಡನೆ ಕಳೆದ ದಿನಗಳು, ಕಲಿತ ಪಾಠ, ನಡೆಸಿದ ಹೋರಾಟಗಳ ನೆನಪಿನಂಗಳಕ್ಕೆ ಇಳಿದರು. ಮಾತಿನ ಅಂತಿಮ ಭಾಗದಲ್ಲಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎಲ್ಲ ರೈತ ವಿರೋಧಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ರೈತರಿಗೆ ಬೆಂಬಲವಾಗಿ ನಿಲ್ಲುವುದಾಗಿ ವಚನ ನೀಡಿದರು. ಚರ್ಚಾಕೂಟ ಏರ್ಪಾಡು ಮಾಡ್ತಿದ್ದರು, ಸ್ಟಡಿ ಸರ್ಕಲ್ ಅಂತ. ಆ ಸ್ಟಡಿ ಸರ್ಕಲ್ನಲ್ಲಿ ಇವರೆಲ್ಲ ಏನಾಗಿ ಇವರೇ ಹೀರೋಗಳು. ನಮಗೆ ನಂಜುಂಡಸ್ವಾಮಿ ಇವರು ಲಂಕೇಶು ಅನ್ನೋ ಸಾರಿ ಬರೋರು. ಲಂಕೇಶು, ರಾಮದಾಸು, ತೇಜಸ್ವಿ, ಮಲ್ಲೇಶ, ಇವರೆಲ್ಲರೂ, ಡಾಕ್ಟರ್ ನಾಗರಾಜು, ಅನಂತಮೂರ್ತಿನೂ ಒಂದೊಂದು ಸಾರಿ ಬರೋರು. ಎಲ್ಲ ಸ್ಟಡಿ ಸರ್ಕಲ್ನಲ್ಲಿ ಮಾಡಿದಾಗ ನಂಜುಂಡಸ್ವಾಮಿಯವರು ಭಾಳ ಅಧ್ಯಯನ ಮಾಡಿದ್ರು, ಆಳವಾದಂಥ ಅಧ್ಯಯನ. ಸೊ ಹಾಗಾಗಿ ಆಳವಾದಂಥ ಜ್ಞಾನವನ್ನು ಬೆಳೆಸ್ಕೊಂಡಿದ್ರು. ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟತೆ ಇರ್ತಿತ್ತು ಅವರು. ಆಮೇಲೆ ಅವರು ಬೆಂಗಳೂರಿಗೆ ಬಂದ್ಬಿಟ್ರು. ಬೆಂಗಳೂರಿಗೆ ಪ್ರೊಫೆಸರ್ ಆಗಿ ಇಲ್ಲಿ ಬಂದ್ಬಿಟ್ರು. ನಾವು ಫೈನಲಿ ಪ್ಲಾನಲ್ಲಿರುವಾಗಲೇ ಬಂದ್ಬಿಟ್ರು ಇಲ್ಲಿಗೆ. ಸೊ ಹಿಂಗೆ ಮುಂದುವರಿಸ್ಕೊಂಡು ಅವರು ಹೋಗಿ ಅವನೂರ ಜೊತೆ ಸಂಪರ್ಕ ಎಲ್ಲ ಮಾಡ್ಕೊಂಡಿದ್ರು. ಅವನೂರು ಆಮೇಲೆ ಒಂದು ಲಾ ಕಾಲೇಜ್ ಕೂಡ ಅವನೂರು ಲಾ ಮಂತ್ರಿಯಾಗಿದ್ದಾಗ ಒಂದು ಲಾ ಕಾಲೇಜ್ ಕೂಡ ಮಾಡಿಕೊಟ್ರು. ಆಗ ರವಿವರ್ಮ ಕುಮಾರು, ನಮ್ಮ ಯಾರವರು ಜಡ್ಜ್ ಆಗಿದ್ರಲ್ಲ, ನಾಯಕ್ ಇವರೆಲ್ಲ ಅಲ್ಲಿ ಲಾ ಕಾಲೇಜಲ್ಲಿ ಪ್ರೊಫೆಸರ್ಗಳಾಗಿದ್ದರು, ಮಾಡ್ತಾಯಿದ್ರು. ಇವರು ಕೂಡ ಆ ಲಾ ಕಾಲೇಜನ್ನು ನಡೆಸ್ತಾ ಇದ್ರು. ಹೀಗೆ ನಂಜುಂಡಸ್ವಾಮಿಯವರು ಜೀವನದ ಉದ್ದಕ್ಕೂ ಕೂಡ ಕ್ರಿಯಾಶಾಲಿಗಳಾಗಿದ್ದರು. ಆಮೇಲೆ ರೈತ ಸಂಘ HS ಉತ್ತರಪ್ಪನವರು ಅಧ್ಯಕ್ಷರಾಗಿದ್ದರು, ಸುಂದರೇಶ ಜನರಲ್ ಸೆಕ್ರೆಟರಿ ಆಗಿದ್ದರು, ನಂಜುಂಡಸ್ವಾಮಿಯವರು ಕಾರ್ಯಾಧ್ಯಕ್ಷರಾಗಿದ್ದರು. ಆಮೇಲೆ ಶ್ಯಾಮಣ್ಣವರಿದ್ದರು. ಸೊ ಹೀಗೆ ರೈತ ಸಂಘ ಪ್ರಾರಂಭ ಮಾಡೋದು. ಆ ರೈತ ಸಂಘ ಮಾಡಿದ್ಮೇಲೆ ಆಗ ರೈತ ಸಂಘ ಅಂತಂದರೆ ಇಡೀ ಸರ್ಕಾರ ಎದುರ್ಕೊಳ್ತಕ್ಕಂಥ ರೀತಿಯಲ್ಲಿತ್ತು. ಅಧಿಕಾರಿಗಳು ಗಡಗಡ ಅಂತ ನಡುಗರು, ಅಷ್ಟರ ಮಟ್ಟಿಗೆ ಇತ್ತು ರೈತ ಸಂಘ. ಅಷ್ಟರ ಮಟ್ಟಿಗೆ ಬಲಯುತವಾಗಿತ್ತು ಯಾವಾಗಲ್ಲೂ ರೇವಣಸಿದ್ದಯ್ಯ, ಸಿರುಗುಪ್ಪ ರೇವಣಸಿದ್ದಯ್ಯ ಇವರೆಲ್ಲ ಇದ್ದರು. ಆಗ ಅದು ಬಹುಶಃ ತೀವ್ರವಾದದ್ದು 1980ನೇ ಇಸ್ವಿಯಿಂದ. ರೈತ ಸಂಘ ಹೆಚ್ಚು ತೀವ್ರವಾದದ್ದು 1980ನೇ ಇಸ್ವಿಯಿಂದ. ರಂಗನಾಥ್ ಅಂತ ಚಾಮರಾಜನಗರದವರು ಇದ್ದರು. ಅವರು ಮೈಸೂರು ಜಿಲ್ಲಾ, ಆಗ ಚಾಮರಾಜನಗರ ಮೈಸೂರು ಎರಡು ಒಂದೇ ಜಿಲ್ಲೆ ಆಗಿತ್ತು. ಮೈಸೂರು ಜಿಲ್ಲೆ ಅಧ್ಯಕ್ಷರಾದರು ರಂಗನಾಥ್. ನಾನು ಜನರಲ್ ಸೆಕ್ರೆಟರಿ ಆದೆ, ರೈತ ಸಂಘದ ಜನರಲ್ ಸೆಕ್ರೆಟರಿ ಆದೆ. ಸೊ 2 ವರ್ಷ 80ರಿಂದ 82ರವರೆಗೆ ನಾವಿದ್ದು. ಈ ರೇವಣಸಿದ್ದಯ್ಯ, ನಾನು, ಯಾವಾಗಲೂ ನಾವೆಲ್ಲ 83 ಎಲೆಕ್ಷನ್ಗೆ ನಿಂತ್ಕೋಬೇಕೋ ಬೇಡವೋ ಅಂತ ಚರ್ಚೆ ನಡೀತಾ ಇದೆ. ನಾವೆಲ್ಲ ನಿಲ್ಲಬೇಕು ಅಂತ. ನಂಜುಂಡಸ್ವಾಮಿಯವರು ಬೇಡ ಅಂತ, ನಿಲ್ಲೋದು ಬೇಡ ಎಲೆಕ್ಷನ್ಗೆ ಅಂತ. ಆಮೇಲೆ ನಾವು 3 ಜನ ಆಗ್ಬಿಟ್ಟು, ನಾನು, ರೇವಣಸಿದ್ದಯ್ಯ, ಯಾವಾಗಲೂ 3 ಜನ ವಿರೋಧ ಮಾಡೋದು, ಇಲ್ಲ ಎಲೆಕ್ಷನ್ ನಿಲ್ಲಲೇಬೇಕು ಅಂತ. ಶಿವಮೊಗ್ಗದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್. ಆಗ ನಾವೆಲ್ಲ ವಾಕೌಟ್ ಮಾಡಿಬಿಟ್ಟು, ಆ ಸಭೆಯಿಂದ ವಾಕೌಟ್ ಮಾಡೋದು, ಎಲೆಕ್ಷನ್ ನಿಲ್ಲಬೇಕು ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ಸುಂದರೇಶ ಅವರು ನಮ್ಮನ್ನೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ರೈತ ಸಂಘದಿಂದ ಉಚ್ಚಾಟನೆ ಮಾಡಿದ್ರು. ನಾನು ಮತ್ತೆ ರೈತ ಸಂಘಕ್ಕೆ ಬರಲಿಲ್ಲ. ಅಲ್ಲಿವರೆಗೆ 2 ವರ್ಷ ಮೈಸೂರು ಜಿಲ್ಲೆಯಲ್ಲಿ ರೈತ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ. ನಾನು ಹಿಂಗೆ ಹಸಿರು ಟೋಪಿ ಹಾಕೊಳ್ಳುವೆ. ಆಗ
ಹಸಿರು ಶಾಲು ಮತ್ತು ಹಸಿರು ಟೋಪಿ ಹಾಕೊಳ್ಳಬೇಕು. ಆಗ ನಾವು ಹಸಿರು ಟೋಪಿ ಹಾಕೊಂಡು ತಾಲೂಕು ಕಚೇರಿಗೆ ಹೋದ್ರೆ ಎಲ್ಲ ಎದ್ದು ನಿಂತ್ಕೊಂಡ್ಬಿಡೋದು. ಮಿನಿಸ್ಟ್ರ್ ಕಂಡ್ರು ಭಯ ಇತ್ತಿಲ್ಲ ಅಷ್ಟೊಂದು, ನಮ್ಮ ಕಂಡ್ರು ಭಾರಿ ಭಯ. ಆಮೇಲೆ ಅಧಿಕಾರಿಗಳು ಅವರ ವೆಹಿಕಲ್ಗಳನ್ನು ತಿರುಗಾಡಕ್ಕೆ ಕೂಡ ಭಯ ಪಡೋರು. ನಾವು ವೆಹಿಕಲ್ಗಳನ್ನೆಲ್ಲ ತಡೆಯೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ದೇವೆ. ಎಲ್ಲ ಇರಲಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮಗೆ ಹೇಳ್ಕೊಟ್ಟಿದ್ದು ಏನಪ್ಪ ಅಂತಂದರೆ, ಅವರು ಬಹಳ ಖಾರವಾದಂಥ ನಿಲುವುಗಳನ್ನು ತಗೊಳ್ತಾ ಇದ್ರು. ಅವರು ಗಟ್ಟಿಯಾದಂಥ ನಿಲುವುಗಳನ್ನು ತಗೊಳ್ತಾರೆ. ಆಮೇಲೆ ಪುಟ್ಟಣ್ಣಯ್ಯ ಆಮೇಲೆ ಬಂದದ್ದು ನಮ್ಮ ರೈತ ಸಂಘಕ್ಕೆ. ಪುಟ್ಟಣ್ಣಯ್ಯನವರು ಆಮೇಲೆ ಬಂದರು. ಎರಡನೇ ತಲೆಮಾರವರು, ನಾವೆಲ್ಲ ಮೊದಲನೇ ತಲೆಮಾರಿನವರು. ಸೊ ನಾನು ಸುಮಾರು 2-2.5 ವರ್ಷ ರೈತ ಸಂಘದಲ್ಲಿದ್ದೆ. ಆಮೇಲೆ ನಮ್ಮನ್ನು ಎಕ್ಸ್ಪೆಲ್ ಮಾಡಿಬಿಟ್ರು. ಸ್ವಲ್ಪ ಆಮೇಲೆ ರೈತ ಎಕ್ಸ್ಪೆಲ್ ಮಾಡಿದ್ರು ಕೂಡ ನಂಜುಂಡಸ್ವಾಮಿ ಅವ್ರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನಾದರೂ ನಾನು ರಾಜಕೀಯ ಪಕ್ಷದ ಸದಸ್ಯನಾಗಿ ಆಗಿದ್ದರೆ ಮತ್ತು ರಾಜಕೀಯ ಪ್ರವೇಶ ಮಾಡಿದರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳೆದಿದ್ದರೆ ಅದಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರೇ ಕಾರಣ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅವ್ರು ಇಲ್ಲೇ ಹೋದರೆ ಬಹುಶಃ ನಾವು ರಾಜಕೀಯಕ್ಕೆ ಬರ್ತಿದ್ನೋ ಇಲ್ಲ ಗೊತ್ತಿಲ್ಲ. ಅದರಿಂದ ಅವ್ರು ರಾಜಕೀಯಕ್ಕೆ ನಾನು ಬಂದದ್ರಿಂದ ಇವತ್ತು ನೋಡಿ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶ ಕೂಡ ಈ ರಾಜ್ಯದ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಅಲ್ಲೇ ಹೋಗಿದ್ರೆ, ಯಾಕಂದರೆ ನಾವು ರಾಜಕೀಯ ಕುಟುಂಬ ಅಲ್ಲ ನಮ್ಮದು. ನಮ್ಮಪ್ಪ ಒಂದು ಸಾರಿ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದ. ನಮ್ಮಪ್ಪ ಸೋತ್ಬಿಟ್ಟ ಪಂಚಾಯತಿ ಎಲೆಕ್ಷನ್. ಯಾವ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಯಾರು ರಾಜಕೀಯಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದ ನಮ್ಮಪ್ಪ. ನಾವೊಂದು ಸಾರಿ 1978ನೇ ಇಸ್ವಿನಲ್ಲಿ ತಾಲೂಕು ಬೋರ್ಡ್ ಎಲೆಕ್ಷನ್ ಬಂತು. ಆ ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಕೋಬೇಕು ಅಂದಾಗ ನಮ್ಮಪ್ಪ ಬೇಡ ಅಂದ್ಬಿಟ್ಟ. ಆಮೇಲೆ ನಂಜುಂಡಸ್ವಾಮಿ ಎಲ್ಲ ಹೇಳಿ ಇಲ್ಲ ನಿಂತ್ಕೊಳ್ಳೇಬೇಕು ನೀನು ಅಂತೇಳಿ ಹೇಳಿದ್ಮೇಲೆ ಊರಿನವ್ರನ್ನೆಲ್ಲ ಪಂಚಾಯತಿ ಮಾಡಿಸಿ ನಮ್ಮ ಅಪ್ಪನಿಗೆ ಒಪ್ಪಿಸಿ ನಾನು ನಿಂತ್ಕೊಂಡದ್ದು. ₹1 ನೀನು ಕೊಡಬೇಡಪ್ಪ ಅಂತ ಹೇಳಿ ಆ ಕಾಲದಲ್ಲಿ ₹3,000 ನನಗೆ ಖರ್ಚಾಗಿದ್ದು ತಾಲೂಕು ಬೋರ್ಡ್ ಮೆಂಬರ್ ಆಗಲಿಕ್ಕೆ. ಆಗ ಭಾಳ ಎಲೆಕ್ಷನು ಅಂತಂದರೆ ಹಣನೇ ಖರ್ಚು ಮಾಡ್ತಿರ್ಲಿಲ್ಲ, ಜನರೇ ದುಡ್ಡು ಕೊಡೋದು. ಈಗಿನ ಚುನಾವಣೆಗೂ ಆಗಿನ ಚುನಾವಣೆಗೂ ಭಾಳ ವ್ಯತ್ಯಾಸ. 80ರಲ್ಲಿ ಲೋಕಸಭೆ ನಿಲ್ಬೇಕಾ ಬಂತು. ನಾನು ನಂಜುಂಡಸ್ವಾಮಿ ಹೋಗಿ ಕೇಳಿದೆ, ಎಲೆಕ್ಷನ್ ನಿಂತ್ಕೊಳ್ಳೋ ಬೇಡವ ಅಂತ. ನಿಲ್ಲೇಬೇಕು, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ಆಮೇಲೆ ಒಂದು ಕಾರ್ ಇಟ್ಟಿದ್ರು, ಕೈಮೂತ್ ಕಾರು. ನಂಜುಂಡಸ್ವಾಮಿ ಅವರು ಪಾರ್ಲಿಮೆಂಟಿಗೆ ನಿಂತ್ಕೊಂಡೆ ನಾನು 80ರಲ್ಲಿ ಮೈಸೂರು ಪಾರ್ಲಿಮೆಂಟ್. ಆ ಕಾರು ಹಳೆಯ ಕಾರು, ಅದು ಮಧ್ಯೆ ಕೆಟ್ಟೋಗ್ಬಿಡೋದು, ತಳ್ಳೋದೇ ಕಷ್ಟ ಆಗ್ಬಿಡ್ತು ನಮಗೆ. ಆಮೇಲೆ ಒಂದು ವಾರ ಓಡಿಸ್ಬಿಟ್ಟು ಪ್ರೊಫೆಸರ್ ನಂಜುಂಡ ತಗೊಳ್ಳಿ ಪ್ರೊಫೆಸರ್ ಅಂದ್ಬಿಟ್ಟು ಕೊಟ್ಬಿಟ್ಟು ವಾಪಸ್. ಸೊ ಹಿಂಗೆ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಾವು ಕಾಲಿಡಬೇಕಾದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಕಾರಣ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನಂಜುಂಡಸ್ವಾಮಿಯವ್ರನ್ನ ಇವತ್ತು ನಾನು ನೆನ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂಜುಂಡಸ್ವಾಮಿಯವರಿಂದ ಇವತ್ತು ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ನಂಜುಂಡಸ್ವಾಮಿಯವರ ಪ್ರಾರಂಭಿಕ ಕಾಂಟ್ರಿಬ್ಯೂಷನ್ ಕೂಡ ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡ್ತೀನಿ. ನಾನು ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಂಜುಂಡಸ್ವಾಮಿಯವರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಅನೇಕ ಕಥೆಗಳಿದ್ದಾವೆ ನಂಜುಂಡಸ್ವಾಮಿಯವ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ ನಾನು, ಭಾಳ ಇದ್ದಾವೆ. ಅದರಿಂದ ಈ ರೈತ ಸಂಘ ಇವತ್ತು ಏನಾದರೂ ಬೆಳೆದಿದ್ದರೆ, ಇವತ್ತು ಅನೇಕ ಗುಂಪುಗಳಾಗ್ಬಿಟ್ಟಿದ್ದಾವೆ, ಅದು ಬೇರೆ ವಿಚಾರ. ಬಟ್ ಆ ಕಾಲದಲ್ಲಿ ಒಂದೇ ಒಂದು ರೈತ ಸಂಘ ಇತ್ತು. ನಾನು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಒಂದೇ ರೈತ ಸಂಘ. ಇವತ್ತು ಅದರ ಪರಿಣಾಮ ಭಾಳ ಸಂಘಟನೆಗಳ ಮೇಲೆ ಆಗಿದೆ, ಸಮಾಜದ ಮೇಲೆ ಆಗಿದೆ, ಸರ್ಕಾರದ ಮೇಲೆ ಆಗಿದೆ.
ಒಂದ್ಸಾರಿ ನಾನು ಆಗ ವರ್ಣನಾಲೆ ಚಳವಳಿ ಮಾಡ್ತಾ ಇದ್ದೆ, ರೈತ ಸಂಘದಲ್ಲಿದ್ದಾಗಲೇ ವರ್ಣನಾಲೆ ಚಳವಳಿ ಮಾಡ್ತಾ ಇದ್ದೆ. ವರ್ಣನಾಲೆ ಆಗಬೇಕು, ಮಂಡ್ಯದವರು ಆಗಬಾರ್ದು ಅಂತ ದರ್ಶನ್ ಆಗಬಾರ್ದು ಅಂತ, ಮಾದೇಗೌಡ ಅವರೆಲ್ಲ ವರ್ಣನಾಲೆ ಆಗಬಾರ್ದು, ನಾವು ಆಗಬೇಕು ಅಂತ ಚಳವಳಿ ಮಾಡ್ತಾ ಇದ್ದು. ರಿಲೇ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದ. ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್. ಗುಂಡೂರಾಯರು ಚಳವಳಿ ಎಲ್ಲ ಕಡೆ ರಾಜ್ಯ ತುಂಬ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದ್ದೋ. ಆಗ ಗುಂಡೂರಾಯರು ಒಂದ್ಸರಿ ವಿಧಾನಸಭೆ ಮೀಟಿಂಗ್ ಕರೆದಿದ್ರು, ರೈತರ ಮೀಟಿಂಗ್. ಆಗ ನಾನು ಮರ್ತ್ಬಿಟ್ಟಿದ್ದೀನಿ, ಯಾರೋ ಚೀಫ್ ಸೆಕ್ರೆಟರಿ ಇದ್ರು. ಗುಂಡೂರಾಯರೇ, ಈ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ, ಇವ್ರನ್ನ ಹೊರಗಡೆ ಕಳಿಸ್ತೀವಿ, ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಈ ಅಧಿಕಾರಿ ಇಟ್ಕೊಂಡು ಇವ್ರನ್ನ ಇಟ್ಕೊಂಡು ನಾವು ಚರ್ಚೆ ಮಾಡೋಕ್ಕಿಲ್ಲ. ಅಧಿಕಾರಿಗಳಿಂದ ಇವತ್ತು ದೇಶ ಹಾಗಿರೋದು ಅಂತ ಅವರ ಅಭಿಪ್ರಾಯ ಇದ್ದದ್ದು, ನಂಜುಂಡಸ್ವಾಮಿಯವರ ಅಭಿಪ್ರಾಯ. ಇವ್ರು ಬೇಡ ಅಂತ ಹೇಳಿ ಕೊನೆಗೆ ಗುಂಡೂರಾಯರಿಗೆ ಅಷ್ಟೊಂದು ಒತ್ತಡ ಹಾಕಿ ಮಾಡಿದ್ರು. ಅವತ್ತು ನಂಜುಂಡಸ್ವಾಮಿಯವರ ಭಾಷಣ ಭಾಳ ಐತಿಹಾಸಿಕವಾದಂಥ ಭಾಷಣ ಮಾಡಿದ್ರು ಸರ್ಕಾರದ ವಿರುದ್ಧ. ಹೌದಾ, ನೇರವಾಗಿ, ನಿಷ್ಠುರವಾಗಿ, ಕಠಿಣವಾಗಿ ನಂಜುಂಡಸ್ವಾಮಿಯವ್ರ ಥರ ಹೇಳೋದು ಯಾರು ನಾವು ಮತ್ತೆ ನೋಡಲಿಕ್ಕೆ ಸಾಧ್ಯ. ಆಮೇಲೆ ಭಾಳ ಸಾರಿ ನಮ್ಗೆ ಹೇಳೋರು, ನೀನು ಓದಿಲ್ಲ, ಕೂತ್ಕೋ. ಈ ಬೆರಳಿಗೆಲ್ಲ ಇದು ನಂಜುಂಡಸ್ವಾಮಿ ಯಾವಾಗ ಈ ಬೆರಳು, ಬಲಗೈ ಬೆರಳು, ಇದು ಕೂರು, ನಿನಗೆ ಗೊತ್ತಿಲ್ಲ, ನೀನು ಓದ್ಕೋದಿಲ್ಲ, ನಿಮಗೆ ಬದ್ಧತೆ ಇಲ್ಲ, ಕೂರು ಅಂತಂದರು. ಹಿಂಗೆ ಹೇಳೋರು. ಒಂದ್ಸಾರಿ ಮಲ್ಲೇಶ್ಗೂ ಅವ್ರಿಗೂ ಜಗಳ ಆಗೋಯ್ತು. ಮಲ್ಲೇಶ್ಗೆ, ಮಲ್ಲೇಶ್ ನೀವು ಕೂರ್ರಿ, ಮಲ್ಲೇಶ್ ನಾನು ಬೆರಳನ್ನೇ ಮುರಿದಾಕ್ಬಿಡ್ತೀನಿ ಅಂತ. ಸೊ ಇದು ಚರ್ಚೆನಲ್ಲಿ ನಡೆದಿದ್ದಂಥ ವಿಚಾರಗಳು. ಅವೇನೇ ಆಗಲಿ ನಾನು ಈಗ ಅವನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ನಂಜುಂಡಸ್ವಾಮಿಯವರು ಭಾಳ ಖಾರವಾಗಿ ಮಾತಾಡ್ತಾ ಇದ್ರು. ಅದಕ್ಕೆ ಕಾರಣ ಆಳವಾದಂಥ ಜ್ಞಾನ. ಯಾರಿಗೆ ವಿಷಯ ಗೊತ್ತಿಲ್ಲದೆ ಹೋದರೆ, ಬದ್ಧತೆ ಇಲ್ಲದೆ ಹೋದರೆ ವಿಷಯ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ವಿಷಯನ ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಂಕಿ ಅಂಶಗಳ ಮೂಲಕ ಹೇಳೋದು, ಎಲ್ಲವನ್ನು ಕೂಡ ಅಂಕಿ ಅಂಶಗಳ ಮೂಲಕ ನಂಜುಂಡಸ್ವಾಮಿಯವರು ಹೇಳ್ತಕ್ಕಂಥ ಶಕ್ತಿಯನ್ನು ನಂಜುಂಡಸ್ವಾಮಿಯವರು ಪಡ್ಕೊಂಡಿದ್ದರು. ಹಾಗಾಗಿ ನಂಜುಂಡಸ್ವಾಮಿಯವರ ಕೊಡುಗೆ ಈ ನಾಡಿಗೆ, ರೈತ ಕೃಷಿ ಕ್ಷೇತ್ರಕ್ಕೆ, ರೈತರಿಗೆ ಅಪಾರವಾದಂಥ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಇವರೆಲ್ಲ ಇಲ್ಲಿದ್ದಾರಲ್ಲ, ಅವರಿಂದಲೇ ಏನ್ರಿ ಮಾಲಿ ಪಾಟೀಲ್, ಬಡಗಲ್ಪುರ ನಾಗೇಂದ್ರ ಅವರು, ಪುಟ್ಟಣ್ಣಯ್ಯನವರು, ನೀನಿರಲಿಲ್ಲ ಇನ್ನು, ಪುಟ್ಟಣ್ಣಯ್ಯನವರು, ಇವರೆಲ್ಲ ಇವತ್ತು ಪ್ರೇರಣೆ ಆಗಿದ್ದರೆ ಅದು ನಂಜುಂಡಸ್ವಾಮಿಯವರಿಂದ, ನನಗೆ ಪ್ರೇರಣೆ ಆಗಿದ್ದರೆ ನಂಜುಂಡಸ್ವಾಮಿಯವರಿಂದ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅವರ ಕೊಡುಗೆ ವಿವರಿಸ್ಲಿಕ್ಕೆ ಆಗೋದಿಲ್ಲ. ಅಪಾರವಾದಂಥ ಕೊಡುಗೆ. ನಾನು ಕೊನೆಯಲ್ಲಿ ಅವರು ಆಸ್ಪತ್ರೆ ಸೇರಿದ್ದರು, ಕಿದ್ವಾಯ್ ಆಸ್ಪತ್ರೆ ಸೇರಿದ್ರು. ಕೊನೆಯವರೆಗೂ ಕೂಡ ಅವರು ಸಾಯ್ತೀವಿ ಅಂತ ಗೊತ್ತಿದ್ರೂ ಕೂಡ ಭಾಳ ಅವರ ಬದ್ಧತೆ ಇದೆಯಲ್ಲ, ಅದರಲ್ಲಿ ಸ್ವಲ್ಪನೂ ಕೂಡ ಚೇಂಜಸ್ ಆಗಿದೆ. ಆ ಥರ ಇದ್ದಂಥ ಒಬ್ಬ ವ್ಯಕ್ತಿ. ಅವರು ಇನ್ನೂ ಭಾಳ ದಿನ ಬದುಕಬೇಕಾಗಿತ್ತು, ಭಾಳ ದಿನ ಬದುಕಬೇಕಾಗಿತ್ತು. ಈಗ ಅವ್ರ ಮಕ್ಕಳುಗಳಿದ್ದಾರೆ, ಅವರು ರೈತರಿದ್ದಾರೆ. ಚುಕ್ಕಿ ಅವರ ಮಗಳು ಕೂಡ ರೈತ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ರೈತ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಈಗ ಬಡಗಲ್ಪುರ ನಾಗೇಂದ್ರ ಅವರು
ಇವತ್ತಿನ ಸಮಾವೇಶದಲ್ಲಿ ಕೆಲವು ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆಕ್ಟ್ 2020 ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಡೆಫಿನೆಟ್ ಆಗಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದನ್ನು ಮಾಡ್ತೀವಿ. APM ಆಕ್ಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಈಗಾಗಲೇ ಮಾಡಿದ್ದೀವಿ. ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗಿದೆ. ಅದು ಬಂದ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ರಿಪೋರ್ಟ್ ಬರ್ತಿರ್ತಾನೆ. ಅದನ್ನು ಕೂಡ ಕಾನೂನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.